ಇದುವರೆಗೂ ಕರ್ನಾಟಕದ ಸಾಮಾಜಿಕ ನ್ಯಾಯದ ಅಧಿಕಾರರಾದಂಥ ದೇವರಾಜ ಅರಸು ಅವರು ಕರ್ನಾಟಕದಲ್ಲೇ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತವನ್ನು ನಡೆಸಿದಂಥವರು. ದೇವರಾಜ ಅರಸು ಅವರು ನಡೆಸಿದಂಥ ಅಷ್ಟೂ ದಿನದ ಆಡಳಿತದಲ್ಲಿ ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ರು, ಜನರ ಪರವಾಗಿದ್ರು, ಎಲ್ಲ ಜಾತಿಯ ಬಡವರ ಪರವಾದ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಈ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದರು. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಅಷ್ಟೂ ದಿನದ ಆಡಳಿತವನ್ನ ಜನರಿಗೆ ಮೀಸಲಿಟ್ಟರು, ಸಾಮಾಜಿಕ ನ್ಯಾಯ ಆಡಳಿತವನ್ನ ಮಾಡಿದ್ರು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕೃಷಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹೀಗೆ ರಾಷ್ಟ್ರಕವಿ ಕುವೆಂಪು ಹೇಳಿದಂತ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಸಮೃದ್ಧಿಯನ್ನ ನೆಲೆಸುವಂತ ಕೆಲಸವನ್ನ ಮಾಡಿದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಡೆದಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ ಅರಸು ಮತ್ತು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಅಣತೆಗಳು. ಹಾಗಾಗಿ ಇವರಿಬ್ಬರು ನಮ್ಮ ಚಿರಾಯುವಾಗಿ ಉಳಿತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಜಾತಿಯ ಏನು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಹಿಂದುಳಿದವರು, ದಲಿತರು, ಪರಿಶಿಷ್ಟರಿದ್ದಾರೆ ಅವರ ಮೀಸಲಾತಿ ಪ್ರಮಾಣ, ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನ ಪ್ರಕಾಶ್ ಅವರು, ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮೈಸೂರು ಕಚೇರಿ ಅಧ್ಯಕ್ಷರಾದ ಗಂಗಾಧರ್, ನಮ್ಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹಾಗೂ ಕುರುಬ ಸಂಘದ ಅಧ್ಯಕ್ಷರಾದ ಸುರೇಶ್ ಅವರು, ಹಾಗೆ ನಮ್ಮ ಶ್ರೀನಿವಾಸ್ ಅವರು, ಅಮ್ಜದ್ ಪಾಷಾರವರು, ಸಂತೋಷ್ ಅವರು, ದೇವಪ್ಪನವರು, ಕುಸ್ವಾಮಿಯವರು, ರಮೇಶ್ ಅವರು ಹಾಗೂ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಶುಭ ದಿನದಂದು ನಾನು ಒಂದು ಶುಭಾಶಯವನ್ನು ಹೇಳ್ತಾ, ನಮಗೆ ಭಾಳ ಸಂತೋಷ. ಸಿದ್ದರಾಮಯ್ಯನವರು ಸಾಹೇಬರು ಹಿಂದೆ ಜನತಾದಳದ ಪಕ್ಷದಲ್ಲಿದ್ದರು, ತದನಂತರ ಕಾಂಗ್ರೆಸ್ಗೆ ಬಂದದ್ದೇ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಅವರು. ಇವತ್ತು ನಾವು ಎಲ್ಲ ಇಡೀ ಪ್ರತಿಯೊಬ್ಬ ಕಾಂಗ್ರೆಸ್ಗೂ ಕೂಡ ನಾವು ಹೆಮ್ಮೆ ಪಡಬೇಕು. ಸಿದ್ದರಾಮಯ್ಯನಂಥವ್ರನ್ನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಡೆದದ್ದು. ಇವತ್ತು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ದಾರೆ. ಆಮೇಲೆ ಅವರ ರಾಜಕೀಯದ ಹಿನ್ನೆಲೆನ ನಾವು ಓದಿದಾಗ, ತಿಳ್ಕೊಂಡಾಗ, ಅವ್ರ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅವರೇನು ಸಿದ್ಧಾಂತ ಇಟ್ಕೊಂಡಿದ್ರು, ಏನು ಒಂದು ಸಾಮಾಜಿಕ ನ್ಯಾಯ ಅನ್ನೋದು ಒಂದು ಏನು ಪರಿಕಲ್ಪನೆ ಇಟ್ಕೊಂಡು ಅವರ ರಾಜಕಾರಣಕ್ಕೆ ಬಂದರು. ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರ ಕೂಡ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲೂ ಕೂಡ ಆ ಸಿದ್ಧಾಂತನ ಅವರು ಬಿಡಲಿಲ್ಲ. ಅವರು ಬೇರೆ ನಾಯಕರುಗಳಾಗಿದ್ದರೆ ಇವತ್ತಿನ ಸಂದರ್ಭಕ್ಕೆ ಕಾಂಪ್ರಮೈಸ್ ಆಗ್ಬಿಡೋರು. ಆದರೆ ಅವ್ರು ಏನು ರಾಜಕಾರಣಕ್ಕೆ ಉದ್ದೇಶ ಇಟ್ಕೊಂಡು 40 ವರ್ಷದ ಹಿಂದೆ ಬಂದರು, ಆ ಒಂದು ಉದ್ದೇಶನ ಇವತ್ತು ಕೂಡ ಅವರು ಪರಿಪಾಲನೆ ಮಾಡ್ಕೊಂಡು ಬಂದು ಎಲ್ಲ ವರ್ಗದ ಜನಕ್ಕೂ ಕೂಡ ಇವತ್ತು ಮೇಲೆ ಎತ್ತಬೇಕು. ಬಡವರು ಈ ಅನ್ನಭಾಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅವರ ವಿಚಾರ ವಹಿಸ್ಕೊಂಡಂತ ಆ ಬಸವ ಜಯಂತಿ ಆಚರಣೆ ಮಾಡೋ ಒಂದು ಶುಭ ಗಳಿಗೆನಲ್ಲಿ ಇವತ್ತು ಆಚರಣೆ ಮಾಡಿದ್ರಲ್ಲ, ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಏಕೆಂತಂದ್ರೆ ನಾವೆಲ್ಲ ಕೂಡ ಅನ್ನನೇ ಊಟ ಮಾಡ್ತಿರಲಿಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ. ಯಾವುದೋ ಒಂದು ಹಬ್ಬ ಹರಿದಿನ ಆದಂಥ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲ ಅನ್ನ ಊಟ ಮಾಡ್ತಾ ಇದ್ದು, ಬೇರೆ ದಿನ ಎಲ್ಲ ರೊಟ್ಟಿ ಮುದ್ದೆ ಈ ಥರದ್ದೆಲ್ಲ ತಿಂತಾ ಇದ್ದೋ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಆದ್ರಿಂದ ಹಸಿವು ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅನ್ನೋ ಒಂದೇ ಏಕೈಕ ದೃಷ್ಟಿಯಿಂದ ಅವರ ಅಧಿಕಾರದಲ್ಲಿ ಕೂತ್ಕೊಂಡ 7 ನಿಮಿಷದಲ್ಲಿ ಅವತ್ತು ಜನಪ್ರಿಯವನ್ನು ಇಡೀ ರಾಷ್ಟ್ರನೇ ನೋಡುವಂಥ ಒಂದು ಜನಪ್ರಿಯ ಯೋಜನೆಯನ್ನ ಮಾಡಿ ಪ್ರತಿಯೊಬ್ಬ ಕುಟುಂಬ, ಪ್ರತಿಯೊಬ್ಬ ಮನುಷ್ಯರು ಕೂಡ ಇವತ್ತು ಅವ್ರ ಕಾರ್ಯಕ್ರಮವನ್ನು ನೆನೆಸ್ಕೋಬೇಕು, ಅವನ್ನ ಪೂಜಿಸಬೇಕು ಅನ್ನೋ ಒಂದು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಂತ ಏಕೈಕ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಆ ಅವಧಿನಲ್ಲಿ ಬರೀ ದಿನದ ಅಧ್ಯಕ್ಷರು ಆತ್ಮೀಯರಾದ ಸುರೇಶ್ ಅವರೇ ಮತ್ತು ರಾಜ್ಯ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಆದಂತಹ ನಮ್ಮ ಸುಬ್ರಹ್ಮಣ್ಯರವರೇ, ನಮ್ಮ ನಿಗಮ ಮಂಡಳಿಯ ಮಾಜಿ ಉಪಾಧ್ಯಕ್ಷರು, ನನ್ನ ಆತ್ಮೀಯರು ಆದಂತಹ ವಿಜಯಮ್ಮರವರೇ, ಮತ್ತು ನಮ್ಮ ಮಂಡ್ಯ ಮೂಡ ಅಧ್ಯಕ್ಷರಾದ ಪ್ರಕಾಶ್ ರವರೇ, ಇಲ್ಲಿ
ಎಲ್ಲ ನಮ್ಮ ಚಿದಾನಂದರವರೇ ಎಲ್ಲ ಪ್ರಗತಿಪರ ಸಂಘಟನೆಗಳ ಸ್ವಚ್ಛಿತ ಸಮುದಾಯದ ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅಧ್ಯಕ್ಷರುಗಳೇ, ಎಲ್ಲ ಮುಖಂಡರುಗಳೇ ಮತ್ತು ಜಿಲ್ಲೆಯ ನಾನಾ ಭಾಗದಿಂದ ಬಂದಿರತಕ್ಕಂತಹ ಎಲ್ಲ ಬಂಧುಗಳು, ಪತ್ರಿಕಾ ಸ್ನೇಹಿತರೆ, ಈಗಾಗಲೇ ನಿನ್ನೆ ಇಡೀ ರಾಜ್ಯಾದ್ಯಂತ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಡಳಿತದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ಅವಧಿನಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತಹ ಒಂದು ದಾಖಲೆಯನ್ನು ನಿನ್ನೆ ಸರಿಗಟ್ಟಿದಂತಹ ದಿನ. ಹಿಂದೆ ದೇವರಾಜ ಅರಸರವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಶೋಷಿತರ, ಹಿಂದುಳಿದ ವರ್ಗದ ಮತ್ತು ಎಲ್ಲ ಸಮಾಜದ ಶೋಷಿತರ ಪರ ಧ್ವನಿಯಾಗಿ ಅವರು ಸುಮಾರು 7 ವರ್ಷ 7 ತಿಂಗಳು ಅಧಿಕಾರವನ್ನು ಮಾಡಿದಂಥ ನಾಯಕರು. ಅವರಾದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಅವರು ಕೊನೆಯವರೆಗೂ ಅವರ ಜನಪ್ರಿಯ ಕಾರ್ಯಕ್ರಮಗಳನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಜನಪ್ರಿಯ ಯೋಜನೆಗಳನ್ನ ಕೊಟ್ಟು ಅವರ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಂಥ ದಿನವನ್ನು ಮೀರಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿ ಇವತ್ತು ರಾಷ್ಟ್ರ ರಾಜ್ಯ ಕೊಂಡಾಡ್ತಕ್ಕಂಥ ಯಾವುದಾದ್ರೂ ಮುಖ್ಯಮಂತ್ರಿ ನಾಯಕರಿದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರನ್ನ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಅವಧಿಯಲ್ಲಿ ಅಧಿಕಾರ ಮಾಡಿ ದಾಖಲೆ ಬರೋದನ್ನ ಒಂದೇ ವಿಚಾರ ಅಲ್ಲ ಇಲ್ಲಿರುವಂಥದ್ದು. ಅವರು ಸಿದ್ದರಾಮಯ್ಯ ಅದೊಂದು ಹೆಸರಲ್ಲ, ಅದೊಂದು ಶಕ್ತಿ, ಅದೊಂದು ಚೈತನ್ಯ. ಎಲ್ಲೆಲ್ಲಿ ಧ್ವನಿ ಇಲ್ಲವರು ಇರ್ತಾರೆ ಅವರಿಗೆ ಧ್ವನಿಯಾಗಿ ನಿಂತ ದಿಟ್ಟ ನಾಯಕ. ಅಲ್ಲಿ ನಿರ್ದೇಶಕರು, ಆತ್ಮೀಯ ಸ್ನೇಹಿತರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಅವರು, ಕರ್ನಾಟಕ ನಾವಿಲ್ಲಿ ಬಂದು ಸಿದ್ದರಾಮಯ್ಯನವರ ವಿಚಾರಗಳನ್ನ ಎಲ್ಲವನ್ನೂ ಕೂಡ ನಮ್ಮ ಮುಖಂಡರು ಮಾತನಾಡ್ತಾರೆ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ನಡೀತಾ ಇದೆ. ಸುಮಾರು 7 ವರ್ಷ. ಹಿಂದಕ್ಕೆ ಹೋಗಿ ಇನ್ನೊಂಚೂರು ನೀವು ಎಲ್ಲರೂ ಮುಚ್ಚಿಬಿಟ್ಟ